ಬಂದ್ರಾ? ಇವರು ಸಾಕ್ಷಿ ಹತ್ರ ಮಾತಾಡಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ದಾರೆ. ಸಾಕ್ಷಿ ಹತ್ರ ಮಾತಾಡಕ್ಕೆ ಬಂದಿದ್ದೀರಾ? ನೀವ್ಯಾರು ಅಂತ ಗೊತ್ತಾಗಿಲ್ಲ. ನಮಸ್ತೆ ಅತ್ತೆಯವರೇ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ನಾವಿಬ್ರು ಒಂದ್ಸಲ ವಿಡಿಯೋ ಚಾಟ್ ಮಾಡಿದ್ವಿ, ಫೋನಲ್ಲೂ ಮಾತಾಡಿದ್ದೆ. ನಾನು ರಂಜಿತ್ ತಾಯಿ. ಅಮ್ಮ, ಇವ್ರಿಗೆ ಕುಡಿಯೋಕ್ಕೇನಾದರೂ? ಎಲ್ಲ ಮುಗೀತು. ಕೂತ್ಕೊಳ್ಳಿ. ತಾವು ಬಂದಿದ್ದು ನಿಮ್ಗೆ ಹೊಸದಾಗಿ ಹೇಳೋಂಥದ್ದೇನೂ ಇಲ್ಲ. ನನ್ನ ಮಗ ರಂಜಿತ್ತು ನಿಮ್ಮ ಮಗಳ ಸಾಕ್ಷಿನ ಇಷ್ಟಪಟ್ಟಿದ್ದಾನೆ. ಈ ವಿಷಯ ನಿಮಗೂ ಗೊತ್ತಿದೆ ಅಲ್ವಾ? ಹಲೋ ಸಾಕ್ಷಿ, ನಿನ್ನ ಬಗ್ಗೆ ರಂಜಿತ್ ತುಂಬ ಹೇಳಿದ್ದಾನೆ. ಆದರೆ ನಾನು ಇವತ್ತೇ ನಿನ್ನ ನೋಡ್ತಾ ಇರೋದು. ಹೇಗಿದೆಯಾ? ನೀವ್ ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಅದು ಅವಳು ಹೇಳ್ತಿರೋದು ನೀವು ಫೋನ್ ಮಾಡಿ ಬರ್ಬೋದಾಗಿತ್ತಲ್ಲ ಅಂತ. ನನ್ನ ಮಗ ಆದಿತ್ಯ ಅನ್ನೋದು ಇದ್ದಿದ್ರೆ ತುಂಬ ಗಲಾಟೆ ಮಾಡಿರೋನು. ನಿಮ್ಮ ಮಗನ ಕಂಡ್ರೆ ಅವನಿಗೆ ಆಗಲ್ಲ. ಅರ್ಥ ಆಗತ್ತೆ ನನಗೆ. ಆದರೆ ನನ್ನ ಮಗ ಮಾಡಿರೋ ತಪ್ಪಿಗೆ ನಿಮ್ಮ ಮಗ ಶಿಕ್ಷೆ ಕೊಟ್ಟಿದ್ದಾಯ್ತಲ್ವಾ? ಇನ್ನಾದರೂ ಕ್ಷಮಿಸ್ಬೋದಲ್ವಾ? ನಿಮ್ಮ ಮಗ ಮಾಡಿರೋದು ಕ್ಷಮಿಸೋಂಥ ತಪ್ಪಲ್ಲ. ನನ್ನ ಮಗಳ ಜೀವ ಏನು ಮಾತಾಡ್ತಿದ್ದೀರಾ ನೀವು? ಆದಿತ್ಯ ರಂಜಿತಿಗೆ ಯಾಕೆ ಸ್ಟ್ಯಾಪ್ ಮಾಡ್ದ ಅಂತ ನಿಮ್ಮಿಬ್ಬರಿಗೂ ಗೊತ್ತಾ? ಏನಾಯ್ತು ಅಂತ ಇವ್ರಿಗೆ ಗೊತ್ತಿಲ್ವಾ ಅತ್ತಿಯವರೇ? ಇಲ್ಲ, ಅವ್ರಿಗೆ ಗೊತ್ತಿದೆ. ಅದೇ ಸೂರ್ಯವರೇ, ನಾವು ಸಾಕ್ಷಿ ಮದುವೆಗೆ ಪ್ರೆಷರ್ ಹಾಕ್ತಿದ್ದೀವಿ ಅಂತ ಗೊತ್ತಾದಾಗ ಅವಳು ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳಲ್ಲ. ಆಗ ಆದಿತ್ಯ ಸಿಟ್ಟು ಮಾಡಿಕೊಂಡು ರಂಜಿತಿಗೆ ಚಾಕು ಚುಚ್ಚಿದ್ನಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಓಹ್, ವಿ ಆರ್ ರಿಯಲಿ ಸಾರಿ ಫಾರ್ ದ್ಯಾಟ್. ನಮ್ಮ ಆದಿತ್ಯಂಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೆ ಅವನು ಓವರ್ ರಿಯಾಕ್ಟ್ ಮಾಡಿಬಿಟ್ಟ. ಹೋಗಲಿ ಬಿಡಿ. ಮನಸ್ಸಿಗೆ ನೋವಾಗೋಂಥ ವಿಷಯನ ನಾನು ಜ್ಞಾಪಿಸ್ಕೊಳ್ಳೋದಿಲ್ಲ, ಹಾಗೆ ನಿಮಗೂ ಜ್ಞಾಪಿಸೋದಿಲ್ಲ. ನಾನು ಇಲ್ಲಿಗೆ ಬಂದಿರೋದು ಮನಸ್ಸುಗಳನ್ನ ಒಂದು ಮಾಡೋ ವಿಷಯ ಮಾತಾಡೋಕ್ಕೆ. ತಪ್ಪೋ ಸರಿನೋ, ನನ್ನ ಮಗ ನಿಮ್ಮ ಮಗಳು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಮಧ್ಯದಲ್ಲಿ ಏನೇನೋ ತಪ್ಪುಗಳು ನಡೆದು ಹೋದ್ವು. ಈಗ ಅದನ್ನೆಲ್ಲ ಮರೆತು ನಾವು ಮುಂದೆ ಹೋಗ್ಬೋದಲ್ವಾ? ಮುಂದೆ ಹೋಗೋದು ಅಂದರೆ? ನನ್ನ ಮಗ ರಂಜಿತ್ ಸಾಕ್ಷಿನ ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ. ಮದುವೆ ಅಂತ ಆಗೋದಾದರೆ ಇವಳನ್ನೇ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವರಿಬ್ಬರು ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ನೋಡಿ, ಇದು ನಿಂತ ಕಡೆನೇ ತೀರ್ಮಾನ ತಗೊಳ್ಳೋ ಅಂಥ ವಿಷಯ ಅಲ್ಲ. ಈ ವಿಷಯದಲ್ಲಿ ತೀರ್ಮಾನ ತಗೊಳ್ಳೋಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಅಲ್ಲದೆ ಇಷ್ಟು ದಿನ ನಮ್ಮ ಸಾಕ್ಷಿ ಪರಿಸ್ಥಿತಿ ಹೇಗಿತ್ತು ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಹೌದು, ತುಂಬ ಸಫರ್ ಮಾಡಿದ್ದಾಳೆ. ಐ ಆಮ್ ಸಾರಿ ಸಾಕ್ಷಿ. ನೀನು ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಆ ಟೈಮ್ ತಗೋ. ಆದರೆ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಒಂದೇ ಒಂದು ಮಾತು ಹೇಳಿಬಿಟ್ರೆ ರಂಜಿತ್ಗೆ ಸಮಾಧಾನ ಆಗುತ್ತೆ. ಮದುವೆ ನೀನು ಯಾವಾಗ ಹೇಳಿದ್ರೆ ಅವಾಗ ಇಟ್ಕೊಳ್ಳೋಣ, ಸರಿನಾ? ನನ್ನ ಪ್ರಾಣ ಹೋಗಿದ್ರೆ ಸಮಾಧಾನ ಆಗ್ತಿತ್ತು ಅನ್ಸುತ್ತೆ ನಿಮ್ಮ ಮಗನಿಗೆ. ನಾನಿನ್ನೂ ಬದುಕಿದ್ದೀನಿ ನೋಡಿ, ಅದಕ್ಕೆ ಸಮಾಧಾನ ಇಲ್ಲ. ಎಂಥ ಮಗನ ಹೆತ್ತಿದ್ದೀರಿ ನೀವು. ಹೆಣ್ಮಕ್ಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ಮ ಮಗನಿಗೆ. ನಿಮ್ಮ ಮಗ ಅಲ್ಲ ಅವನು, ಕಾಡು ಮೃಗ. ಮುಖಾನ ಇನ್ನೊಂದ್ಸಲ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನನಗೆ. ಅಂತದ್ರಲ್ಲಿ ಜೀವನ ಪರ್ಯಂತ ಅವನ ಜೊತೆ ಬದುಕಕ್ಕಾಗತ್ತಾ? ಯಾವ ಮುಖ ಇಟ್ಕೊಂಡು ನಮ್ಮ ಮನೆಗೆ ಬಂದ್ರಿ ನೀವು?
ಇನ್ನೊಂದ್ಸಲ ನೀವಾಗ್ಲಿ ನಿಮ್ ಮಗ ಆಗ್ಲಿ ನಮ್ಮನೆ ಕಡೆ ತಲೆ ಹಾಕಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನನ್ನ ಮಗಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನೀವೇನು ಹೊರಡಿ. ಹೇ ನಿರೋಷ, ಏ ನಿರೋಷ, ಏಯ್ ನಿರೋಷ, ಪೊಲೀಸರು ಏನೆಲ್ಲಿ ಹಿಡ್ಕೊಂಡು ಹೋಗ್ತಾರೋ ಅಂತ ನಿನ್ ಫೋನ್ ಬರೋವರೆಗೂ ಜೀವ ಕೈಲಿ ಹಿಡ್ಕೊಂಡಿದ್ದೆ ಕಣೋ. ಅಷ್ಟು ಈಸಿಯಾಗಿ ಸಿಗೋಕೊಳ್ಳಲ್ಲಮ್ಮ ನಾವು. ಕಾಲೇಜಲ್ಲಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದವ್ ನಾನು. ಆ ಇನ್ಸ್ಪೆಕ್ಟ್ರು ಎಲ್ಲ ಕಡೆ ಹುಡುಕ್ತಿರ್ತಾರೆ ನನ್ನ. ಸರಿ ನಾನು ಹೇಳಿ ತಂದ್ಯಾ? ಹ್ಞೂ, ಇದ್ಯಾಕೋ ನಿಂಗೆ? ఇప్పుడు చూడు. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬಾ, ಪರವಾಗಿಲ್ವೇ? ನಿನ್ನನ್ನು ಏನೋ ಅನ್ಕೊಂಡಿದ್ದೆ. ಆ ದೇವ್ರು ನಿನ್ ತಲೆಯಲ್ಲೂ ಸ್ವಲ್ಪ ತುಂಬ್ಸ್ ಕಳ್ಸಿದ್ದಾರೆ. ಏನ್ ಅನ್ಕೊಂಡಿದ್ದೆ ಯಾದಿನ? ಈಗ ಯಾವ ದೇಶದ ಪೊಲೀಸರು ಬಂದ್ರು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಬಿಂದಾಸಾಗಿ ರಾಜ ರೋಷವಾಗಿ ಎಲ್ಲಾದ್ರೂ ಓಡಾಡ್ಬೋದು ನಾನು. ಜೀನಿಯಸ್ ಕಣೋ ನೀನು. ನಿನ್ ತರ ಎಲ್ಲಾ ಕ್ರಿಮಿನಲ್ಸ್ ಐಡಿಯಾ ಮಾಡ್ಬಿಟ್ರೆ ಅಷ್ಟೇ. ಓಯ್ ಸೈಕಲ್, ನನ್ನೇ ಕ್ರಿಮಿನಲ್ ಅಂತೀಯಾ? ಸಾರಿ 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 ಸಾರಿ, ಬೈ ಮಿಸ್ಟೇಕ್ ಆಗಿ ಅಂದ್ಬಿಟ್ಟೆ. ಹೌದು, ಇವಾಗ ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನ್ ನನ್ನ ಮನೆಗೆ ಏನಾದ್ರೂ ಮತ್ತೆ ಬಂದ್ರೆ ತುಂಬಾ ರಿಸ್ಕು. ನೀನೇನ್ ವರಿ ಮಾಡ್ಕೊಂಬೇಡ ಕಡೆ, ನಾ ಎಲ್ಲ ಯೋಚನೆ ಮಾಡಿದ್ದೀನಿ. ವಿನಾಯಕ ನಗರದಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದಾನೆ. ಅವನ ಮನೇಲಿ 2 ದಿನದ ಮಟ್ಟಿಗೆ ಇರ್ತೀನಿ. ಇವಾಗ ನೀನು ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ನೀನ್ ಪಾಡಿ ನೀನು ಹೊರಡು. ಸರಿ, ಕೂತ್ಕೋಪ ಬೇಗ. ಯಾಕೋ ಹಿಂಗ್ ಕೂತ್ಕೋತಾ ಇದ್ಯಾ? ಇನ್ನೆಂಗೆ ಕೂತ್ಕೋಬೇಕು? ಬುರ್ಕ ಹಾಕೊಂಡಿದ್ಯಾ? ಹೆಣ್ಮಕ್ಳು ತರ ಕೂತ್ಕೋ. ನೀನ್ ಹಿಂಗ್ ಕೂತ್ಕೊಂಡ್ರೆ ಚಿಕ್ಕ ಮಕ್ಳು ಡೌಟ್ ಬರುತ್ತೆ ಅಷ್ಟೇ. ಹೊರಡ್ರನ್ವಾ? ಏನಕ್ಕೆ ಗಾಡಿ ಯಾಕೆ ನಿಲ್ಸ್ದೆ? ನಾನ್ ನಿಲ್ಸಿಲ್ಲ ಕಣೋ, ಅದಾಗದೆ ಆಫ್ ಆಯ್ತು. ಏನೋ ಟ್ರಬಲ್ ಇರ್ಬೇಕು. ಆನೇ ಆಗ್ತಿಲ್ವಲ್ಲೋ. ರುಷಾ, ಪೊಲೀಸ್ನವ್ರು ಬಂದ್ರು, ಗಾಡಿ ಬೇಗ ತೆಗಿ. ಮೇಡಮ್, ಈ ಕಡೆ ಒಬ್ಬ ಕ್ರಿಮಿನಲ್ ನೋಡ್ ಬಂದ. ನೀವೇನಾದ್ರು ನೋಡಿದ್ರಾ? ನಹಿ ಜಿ, ನಮ್ಗೆ ಮಾಲೂಮ್ ನಹಿ. ಅದೇನ್ ಹೇಳ್ತೀರೋ ಒಂದು ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿದ್ದೀರಾ, ಫಸ್ಟ್ ಕನ್ನಡ ಕಲ್ತ್ಕೊಳ್ರಿ. ನಡೀರಿ. ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಸಾಕ್ಷಿನೂ ಹೇಳಿಲ್ಲ ಅಮ್ಮ. ನಿನ್ನ ಮುಖ ನೋಡೋದಕ್ಕೂ ಅವಳಿಗೆ ಇಷ್ಟ ಇಲ್ವಂತೆ ಕಣೋ. ಅವಳಿಗೆ ನಿನ್ನ ಮೇಲೆ ತುಂಬ ದ್ವೇಷ ಇದೆ. ಇನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳೋದು ಕನಸಿನ ಮಾತೆ ಬಿಡು. ಆದರೆ ಅವಳು ಹಾಸ್ಪಿಟಲ್ ಮಾತಾಡಿದಾಗ ಅವಳು ವರ್ತನೆ ಬೇರೆ ಥರ ಇತ್ತು. ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರ ಇರಲಿಲ್ಲ ಅಮ್ಮ. ಅವಳು ಅಲ್ಲಿಗೆ ಬಂದಾಗ ಅವಳ ಮನಸ್ಥಿತಿ ಏನಿತ್ತೋ ಏನೋ, ಅಥವಾ ನೀನು ಅದನ್ನು ಯಾವ ಮೂಡಲ್ಲಿ ಕೇಳಿಸ್ಕೊಂಡೆ ಏನೋ ಯಾರಿಗೆ ಗೊತ್ತು. ನಿನ್ನ ಆಸೆ ನೆರವೇರಿಸೋದಕ್ಕೋಸ್ಕರ ನನಗಿಷ್ಟ ಇಲ್ಲದಿದ್ರು ನಾನು ಅವ್ರ ಮನೆಗೆ ಹೋದೆ. ನಾನು ಅಲ್ಲಿಗೆ ಹೋದಾಗ ಅವರೆಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಿನ್ನ ಸಮಾಧಾನಕ್ಕೋಸ್ಕರ ಹೋದೆ ಕಣೋ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೀನು ಸಾಕ್ಷಿ ಆಸೆ ಬಿಟ್ಬಿಡೋದು ಒಳ್ಳೇದು ರಂಜಿತ್. ಆದರೆ ಸಾಕ್ಷಿಗೆ ನನ್ನ ಮೇಲೆ ಇನ್ನೂ ಯಾಕೆ ಕೋಪ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ.
ಅವಳು ಹೇಳ್ದಾಗೆ ಆದಿತ್ಯನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾನು. ಆದರೂ ಅವಳು ನಿಮ್ಮ ಹತ್ರ ಯಾಕೆ ಹಾಗೆ ಮಾತಾಡೋದು ಗೊತ್ತಾಗ್ತಿಲ್ಲಮ್ಮ. ಈಗ ಹೀಗೆ ಮಾತಾಡ್ತಾ ಇದೆಯಲ್ಲ ರಂಜಿತ್, ಜೀವನ ಪರ್ಯಂತ ಮರೆಯೋಕ್ಕಾಗದೇ ಇರೋಂಥ ನೋವು ಕೊಟ್ಟಿದ್ಯಾ ನೀನು ಆ ಹುಡುಗಿಗೆ. ನೀನು ಅವಳ ಜೊತೆ ನಡ್ಕೊಂಡಿರೋ ರೀತಿಗೆ ಬೇರೆ ಯಾರಾದರೂ ಹುಡುಗಿ ಆಗಿದ್ದರೆ ನಿನ್ನ ಜೊತೆ ಇನ್ನೂ ಕೆಟ್ಟದಾಗಿ ನಡ್ಕೊಂಡಿರೋಳು. ಒಂದು ಹುಡುಗಿ ಯಾವುದನ್ನು ಬೇಕಾದರೂ ಕ್ಷಮಿಸ್ತಾಳೆ ಕಣೋ, ಆದರೆ ತನ್ನ ಆತ್ಮಗೌರವಕ್ಕೆ ಪೆಟ್ಟಾದರೆ ಅದನ್ನು ಮಾತ್ರ ಕ್ಷಮಿಸೋದಿಲ್ಲ. ನೀನು ಮಾಡಿರೋದು ದೊಡ್ಡ ತಪ್ಪು. ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ ಮೇಲೂ ನಾನು ಅಲ್ಲಿಗೆ ಹೋಗಬಾರ್ದಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ನಿಮ್ಮ ತಂದೆ ಮಾತು ಕೇಳಿಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದೀಯಾ ರಂಜಿತ್. ಅವಳನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲಮ್ಮ ನನಗೆ, ಅದಕ್ಕೆ ಹಾಗೆ ನಡ್ಕೊಂಡೆ. ಇದನ್ನು ಅವಳಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಅವಳು ಬೇರೆ ಯಾರನ್ನೂ ಮದುವೆ ಆಗಬಾರ್ದು, ನನ್ನವಳಾಗೆ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಹಾಗೆ ನಡ್ಕೊಂಡೆ ಅಂತ ಹೇಳಿದ್ದೀನಿ ಅವಳಿಗೆ. ಕಾರಣ ಗೊತ್ತಾದ ಮೇಲೂ ಹೀಗೆ ಆಡ್ತಿರೋದು ತಪ್ಪಲ್ವಮ್ಮ? ಅವಳ ಮನಸ್ಸಿಗೆ ಆರದೇ ಇರೋ ಗಾಯ ಮಾಡಿ ಈಗ ನನ್ನ ಮುಂದೆ ನಿಂತ್ಕೊಂಡು ಹೀಗೆ ಪ್ರಶ್ನೆ ಮಾಡಿದ್ರೆ ನಾನೇನು ಹೇಳಿ? ನೀನು ಮಾಡಿರೋ ತಪ್ಪಿಗೆ ಸಾಕ್ಷಿ ನಿನ್ನನ್ನು ಪ್ರೀತಿಸದೇ ಇರೋದೇ ಶಿಕ್ಷೆ ಅಂತ ಅಂದ್ಕೊಂಡಿರ್ಬೋದು. ಧರ್ಣೇಂದ್ರ ಹೇಳಿ, ಆದಿತ್ಯನ ಅರೆಸ್ಟ್ ಮಾಡಕ್ಕೆ ನೀವು ನರ್ಸಿ ಚಾಚಾ ಮನೆಗೆ ಹೋಗಿದ್ರಲ್ಲ, ಏನಾಯ್ತು? ನನ್ನ ಮಗ ಸಾರಿ ಸರ್, ನಿಮ್ಮಣ್ಣ ಕೈ ಕೊಟ್ಟು ಹೊಡೋಗ್ಬಿಟ್ಟ ಸರ್. ಸಂಬಂಧದಲ್ಲಿ ಮಾತ್ರ ಅಣ್ಣ, ಈಗೊಬ್ಬ ಕ್ರಿಮಿನಲ್. ಬೇರೆ ಕ್ರಿಮಿನಲ್ಸ್ ಹೇಗೆ ನೋಡ್ತೀನೋ ಇವನು ಹಾಗೆ ನಾನು ಟ್ರೀಟ್ ಮಾಡೋದು, ಅರ್ಥ ಆಯ್ತಾ? ಸಾರಿ ಸರ್, ನಿಮ್ಮನ್ನ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆ ಲೋಫರ್ ಆದಿತ್ಯ ಈ ಸಲ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಮುಂದಿನ ಸಲ ಮಾತ್ರ ಅವನನ್ನು ಬಿಡಲ್ಲ ಸರ್. ಎಲ್ಲೇ ಸಿಕ್ಲಿ ಬೀದಿಲಿ ಒದ್ದು ಹೇಳ್ಕೊಂಡ್ ಬರ್ತೀನಿ ಅವನ್ನ. ಮುಂದಿನ ಸಲ ವಿಷಯ ಬಿಡಿ, ಈ ಸಲ ಯಾಕೆ ಎಸ್ಕೇಪ್ ಹಾಕ್ಬಿಟ್ರಿ? ಅಷ್ಟು ಜನ ಪಿ ಸಿಗಳನ್ನ ಕರ್ಕೊಂಡೋಗಿ ಒಬ್ಬನ ಹಿಡಿಯಕ್ಕಾಗಿಲ್ವಾ ನಿಮ್ಮ ಕೈಯಲ್ಲಿ? ನಾನು ಹಿಡಿತಾ ಇದ್ದೆ ಸರ್, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಯಾರೋ ಅವನಿಗೆ ನಾವು ಬರ್ತೀವಿ ಅಂತೇಳಿ ಮೊದಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಡೌಟು ಸರ್. ಏನಿ ಮಾತಿನ ಅರ್ಥ? ಆದಿತ್ಯಂಗೆ ಇಂಡೈರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ನಾನೆಲ್ಲ ಹಂಗಂದೆ ಸರ್. ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಯಾರು ಹೇಳಕ್ ಸಾಧ್ಯ? ಗೊತ್ತಿಲ್ಲ ಸರ್, ಆದ್ರೆ ಸ್ವಲ್ಪ ಡೌಟು ಅಂತ ಹೇಳಿದೆ ಅಷ್ಟೇನೆ. ಆ ಪಂಚರ್ ಅಂಗಡಿ ಬುಡ್ಡ ಮತ್ತೆ ಅವನ ಮಗಳು ನಿರೋಷ ಇಬ್ರು ಇದಾರಲ್ಲ, ಅವ್ರು ಆದಿತ್ಯಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅದರಿಂದನೇ ಅವ್ನು ತಪ್ಪಿಸ್ಕೊಂಡ. ಇಲ್ಲ ಅಂದಿದ್ರೆ ಅವನ ನನ್ನ ಮಗನ ಹಾಕೊಂಡು ತುಳ್ದಾಕ್ಬಿಡ್ತಿದ್ದೆ ಸರ್. ಈ ಕೇಸ್ ತಗೊಂಡ್ರೆ ನನ್ನ ಮೇಲೆ ಸುಮ್ಮನೆ ಅಪವಾದ ಬರುತ್ತೆ ಅಂತ ಕಮಿಷನರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿ ನಿಮ್ಮನ್ನು ಪೋಸ್ಟ್ ಮಾಡಿದೆ. ಆದ್ರೆ ನೀವೇ ಎಷ್ಟು ನೆಗ್ಲಿಜೆನ್ಸ್ ಆಗಿ ನಡ್ಕೊಳ್ತಿದ್ದೀರಲ್ಲ. ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ನನ್ನ ಮೇಲೆ ತಪ್ಪು ತಿಳಿ ಅಲ್ವಾ? ಆದಿತ್ಯಂಗೆ ಸಪೋರ್ಟ್ ಮಾಡಿದೆ ಅಂತ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಹಾಗೆ ಮಾಡ್ಬಿಟ್ರಿ ನೀವು. ನೀವೇನು ವರಿ ಮಾಡ್ಕೊಂಬೇಡಿ ಸರ್, ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ ಬಿಡಿ. ನೀವೇನೋ ಹೇಳಿ ತಪ್ಪಿಸ್ಕೊಳ್ತೀರಾ, ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಿರಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಡೋಂಟ್ ವರಿ ಸರ್, ಆ ಆದಿತ್ಯನ ನಾನು ಹಿಡಿತೀನಿ. ನೋಡ್ತಾ ಇರಿ, ಅವನನ್ನ ಎಳ್ಕೊ ಬಂದು ಹೆಂಗೆ ನಿಮ್ಮ ಮುಂದೆನೆ ಒಡೆದು ಮೂಳೆ ಮುರಿತೀನಿ ಅಂತ. ಮೂಳೆ ಮುರಿಯೋದು ಹಾಗಿರ್ಲಿ, ಫಸ್ಟ್ ಅವನ್ನ ಹಿಡೀರಿ. ನನ್ಗನ್ಸುತ್ತೆ ಆ ಆದಿತ್ಯನ ಗರ್ಲ್ ಫ್ರೆಂಡ್ ನಿರೋಷ ಇದ್ದಾಳಲ್ಲ, ಅವಳನ್ನ ಕರ್ಕೊಬಂದು ಬೆಂಡೆತ್ತಿದ್ರೆ ಅವನು ಎಲ್ಲಿದ್ದಾನೆ ಅನ್ನೋ ವಿಷಯ ತಿಳಿಬೋದು. ಏನಂತೀರಾ ಸರ್? ರೀ, ಸ್ಟುಪಿಡ್ ತರ ಮಾತಾಡ್ಬೇಡಿ. ಎತ್ತಕ್ಕೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕಿದ್ರಂತೆ, ಹಾಗೆ ಮಾತಾಡ್ತಾ ಇದ್ದೀರಾ ನೀವು. ಆದಿತ್ಯ ಒಬ್ಬ ತಪ್ಪು ಮಾಡ್ದ ಅಂತ ಅವ್ನು ಗೊತ್ತಿರೋರು ಎಲ್ಲರನ್ನೂ ಒಳಗಾಕಿ ಬೆಂಡೆತ್ತಕ್ಕಾಗುತ್ತಾ? ವಾಟ್ ನಾನ್ ಸೆನ್ಸ್. ಬೇರೆಯವ್ರ ವಿಷಯದಲ್ಲೂ ನಾವು ಹಿಂಗೆ ಅಲ್ವಾ ಮಾಡೋದು. ನೀವೇನು ಬೇಜಾರು ಮಾಡ್ಕೊಬೇಡಿ. ಎಷ್ಟೇ ಆದರೂ ಮುಂದೆ ನಿಮ್ಮ ಅಕ್ಕೆ ಆಗೋರನ್ನ ಕರ್ಕೊಬಂದು ಇಂಟ್ರಿಗೇಟ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ ಸರ್? ಹತ್ತೇ ನಿಮಿಷ ನಮ್ಮ ಟೈಮು. ಹಲೋ ಅರ್ಪಿತಾ, ಹೇಗಿದ್ದೀರಾ? ಹಲೋ ಅರ್ಪಿತಾ, ಹೇಗಿದ್ಯಾ? ಎಷ್ಟೊತ್ತಿಗೆ ರೀಚ್ ಆದೆ? ಅಲ್ಲಿ ವೆದರ್ ಹೇಗಿದೆ ಅಂತ ಕೇಳೋದಕ್ಕೆ ನಾನೇನು ಸ್ವಿಟ್ಜರ್ಲ್ಯಾಂಡ್ಗೆ ಬಂದಿದ್ದೀನಿ. ನಾನಿರೋದು ಜೈಲಲ್ಲಿ. ಜೈಲ್ ಹೇಗಿರುತ್ತೆ ಅಂತ ಅನ್ಭವಿಸಿದವ್ರಿಗೆ ಗೊತ್ತು. ನಾನು ಜೀವನದಲ್ಲೇ ಇಲ್ಲಿಗೆ ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಒಳ್ಳೆ ನೀರಿಲ್ಲ, ಕೆಟ್ಟ ಸ್ಮೆಲ್ ಬೇರೆ. ನರ್ಕನಾದ್ರೂ ಇದಕ್ಕಿಂತ ವಾಸಿ. ನನಗೆ ಏನೇ ಆದ್ರೂ ನೀವು ನನ್ನ ಹಿಂದೆ ಇದ್ರೆ ಅಂತ ನಂಬ್ಕೊಂಡು ಹಾಳಾಗಿ ಹೋದೆ. ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀವು ನಿಮ್ಮನ್ನ ನಂಬ್ಕೊಂಡು ಆ ಸೂರ್ಯವ್ರನ್ನ ಎದುರು ಹಾಕೊಂಡು ಜೀವನದಲ್ಲಿ ದೊಡ್ಡ ಮುಟ್ಟಾಳ್ ಕೆಲಸ ಮಾಡ್ಕೊಂಡೆ. ಅರ್ಪಿತಾ, ನಿನಗೆ ಜಾಮೀನು ಕೊಡಿಸೋದಕ್ಕೆ ನಾನು ಎಲ್ಲ ರೀತಿಯಿಂದಲೂ ಪ್ರಯತ್ನ ಪಟ್ಟಿದ್ದೀನಿ. ಆರ್ಯ ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಇವ್ರನ್ನ ಕರೆದು ನಿನಗೆ ಜಾಮೀನು ಕೊಡಿಸೋದಕ್ಕೆ ಹೇಳಿದ್ದೆ. ನಾನು ಚಿದಂಬರಂ ನಿಮ್ಮನ್ನು ರಿಲೀಸ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ. ಆದರೆ ನಿಮಗೆ ಗೊತ್ತಲ್ಲ, ಆ ಇನ್ಸ್ಪೆಕ್ಟರ್ ಆರ್ಯ ಮೊದಲೇ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿಬಿಟ್ಟಿದ್ದ. ಆರ್ಯನ ನನ್ನ ಮಗನ್ ತರ ಸಾಕ್ದೆ.
ಆದ್ರೆ ಅವನು ನನ್ನೇ ಅರೆಸ್ಟ್ ಮಾಡ್ದ. ಸೂರ್ಯಂಗೆ ನಾನು ಸೆಕ್ರೆಟರಿ ಆಗಿ, ಅವನ ಮಕ್ಕಳಿಗೆ ತಾಯಿ ಆಗಿ, ಅವನ ಮನೆ ಕೆಲಸದೊಳಗೆ ಜೀತ ಮಾಡ್ದೆ. ಆದ್ರೆ ಅವನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ದ. ಇನ್ನ ಆರ್ತಿ ಮಗ ಆದಿತ್ಯ ಎಲ್ಲರ ಮುಂದೆ ನನ್ನ ಕೊಲೆ ಮಾಡಕ್ ಬರ್ತಾನೆ. ನನ್ನ ಇಡೀ ಜೀವನ ಈ ಜೈಲಲ್ಲೇ ಕಳೆದ್ರೂ ಪರವಾಗಿಲ್ಲ, ನೀವು ನನಗೆ ಬೇಲ್ ಕೊಡಿಸ್ತಿದ್ರು ನನಗೆ ಬೇಜಾರಿಲ್ಲ. ಆದ್ರೆ ನನ್ನ ಜೀವನ ಈ ಸ್ಥಿತಿಗೆ ತಂದ ಆ ಸೂರ್ಯನ್ ಫ್ಯಾಮಿಲಿ ಸಂಪೂರ್ಣ ನಾಶ ಆಗ್ಬೇಕು. ಸೂರ್ಯ ಬೀದಿಗೆ ಬಂದ, ಆರ್ಯನ್ ಕೆಲ್ಸ ಹೋಯ್ತು, ಆದಿತ್ಯಂಗೆ ಜೀವಾವಧಿ ಶಿಕ್ಷೆ ಆಯ್ತು ಅನ್ನೋ ವಿಷಯ ನನ್ನ ಕಿವಿಗೆ ಬೀಳ್ಬೇಕು. ಹೇಳಿ ಚಿದಂಬರಂ, ನನ್ ಈ ಆಸೆ ಈಡೇರ್ಸಕ್ಕಾಗತ್ತಾ? ಇದೇನು ಅರ್ಪಿತಾ ಹೀಗೆ ಕೇಳ್ತಿದ್ಯಾ? ನಿನ್ನ ಆಸೆನೇ ನನ್ನ ಆಸೆ. ನಮ್ಮಿಬ್ಬರ ಗುರಿ ಉದ್ದೇಶ ಆಸೆ ಏನ್ ಹೇಳು? ಸೂರ್ಯನ ಫ್ಯಾಮಿಲಿನ ಬೀದಿಗೆ ತರೋದು. ಅದಕ್ಕೋಸ್ಕರ ನಾನು ಕೂಡ ಏನೇ ಕಷ್ಟ ಸಹಿಸ್ಕೊಳ್ಳೋಕ್ಕೂ ಸಿದ್ಧವಾಗಿದ್ದೀನಿ. ಸುಮ್ಮನೆ ಭಾಷಣ ಬಿಗಿಬೇಡಿ. ಅದಕ್ಕೋಸ್ಕರ ಏನ್ ಪ್ಲಾನ್ ಮಾಡಿದಿರಾ ಅದನ್ನ ಹೇಳಿ. ನೋಡು, ನಾಳೆ ನಿನಗೆ ಬೇಲ್ ಆಗೇ ಆಗತ್ತೆ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೋ, ಯಾವುದೇ ಕಾರಣಕ್ಕೂ ನೀನು ವಿಚಾರಣೆಯಲ್ಲಿ ನನ್ನ ಹೆಸರು ಹೇಳಕೂಡದು. ನಿಮ್ಮ ಫೈಲ್ಗೆ ಸೈನ್ ಹಾಕ್ಸೋದಕ್ಕೆ ಅಂತ ಹೋಗಿ ಅರೆಸ್ಟ್ ಆಗಿದ್ ನಾನು. ಈಗ ನಿಮ್ಮ ಹೆಸರು ಹೇಳ್ಬೇಡ ಅಂದ್ರೆ ಮತ್ತಿನ್ನೇನ್ ಹೇಳಿ? ಹಾಗಲ್ಲ ಅರ್ಪಿತಾ, ನೀನು ನನ್ನ ಹೆಸರು ಹೇಳದೇ ಇದ್ರೆ ಬೇಲ್ ಮೇಲೆ ಈಚೆ ಬರೋದು ಸುಲಭ. ಇಲ್ಲದೆ ಇದ್ರೆ ಬೇರೆಯವ್ರ ಕಿವಿ ಮೇಲೆ ಹೂ ಇಟ್ಟಾಗೆ ನನ್ನ ಕಿವಿ ಮೇಲೆ ಹೂ ಇಡ್ತಿದ್ದೀರಾ. ಈ ಕೇಸ್ನಲ್ಲಿ ನಿಮ್ ಹೆಸರು ತರದೆ ಹೋದ್ರೆ ನೀವು ಬಚಾವ್ ಆಗ್ಬಿಡ್ತೀರಾ. ಸೈಲೆಂಟ್ ಆಗಿ ಈ ಕೇಸ್ನ ನನ್ನ ತಲೆ ಕಟ್ಬಿಡ್ಬೋದು ಅಂತ ಪ್ಲಾನ್ ಮಾಡ್ತಿದ್ದೀರಾ. ಅಷ್ಟು ಗೊತ್ತಾಗ್ದಿರೋಷ್ಟು ದಟ್ಟಿ ಅಲ್ಲ ನಾನು. ಇಲ್ಲ ಅರ್ಪಿತಾ, ಈ ಕೇಸ್ನಲ್ಲಿ ನಿನ್ನೊಬ್ಬಳನ್ನೇ ಸಿಕ್ಕಾಕ್ಸಿ ನಾನು ಪಾರಾಗೋದಕ್ಕೆ ನೋಡ್ತಾ ಇಲ್ಲ. ಇದನ್ನೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡಿ ಚಿದಂಬರಂ. ನನ್ನನ್ನ ಹೊರಗ್ ತಂದ್ರೆ ಸೂರ್ಯನ ವಿರುದ್ಧ ಹೆಲ್ಪ್ ಮಾಡ್ತೀನಿ. ನನ್ನನ್ನು ಹೊರಗೆ ಕರ್ಕೊಳಕ್ ಆಗದೆ ಹೋದ್ರೆ ನಿಮ್ಮನ್ನ ನಾನು ಒಳಗೆ ಕರ್ಕೋತೀನಿ. ನಾನು ಮುಳುಗಿದ್ರೆ ನಿಮ್ಮನ್ನು ಮುಳುಗಿಸ್ತೀನಿ. ಚೌಕಾಸಿನೇ ಇಲ್ಲ ಅದರಲ್ಲಿ. ಅಲ್ಲಿ ಮನೆಗೆ ಹೋಗಿದ್ರಲ್ಲ, ಅಲ್ಲಿ ನಿರೋಷನ ವಿಚಾರಿಸಿದ್ರ? ಸರ್, ನಿಮ್ಮಣ್ಣ ತಪ್ಪಿಸ್ಕೊಳಕ್ ಹೆಲ್ಪ್ ಮಾಡಿದ್ದೆ ಅವಳು. ಅಂಥದ್ರಲ್ಲಿ ಅವಳು ಬಂದು ನಿಜ ಹೇಳ್ತಾಳ ಸರ್? ಪದೇ ಪದೇ ಅವ್ನ ನಮ್ಮ ಅಣ್ಣ ಅಂತ ಹೇಳ್ಬೇಡಿ. ಎಷ್ಟೊತ್ತು ಹೇಳೋದು ನಿಮ್ಗೆ? ಈಗ ಅವ್ನು ಅಕ್ಯೂಸ್ಡ್ ಅಷ್ಟೇ. ಓಕೆ ಸರ್. ನಾನೇನು ಮಾಡಲಿ? ಆದಿತ್ಯ ಸಿಗದೆ ಹೋದ್ರೆ ಭಾಳ ಕಷ್ಟ ಆಗುತ್ತೆ ನನಗೆ. ಡೋಂಟ್ ವರಿ ಸರ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ? ಎಷ್ಟೋ ಕ್ರಿಮಿನಲ್ಗಳು ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ. ಇವನು ನಿಮ್ಮ ನನ್ನ ಕಷ್ಟ ನಿಮ್ಗೇನ್ರಿ ಗೊತ್ತಾಗುತ್ತೆ? ಆದಿತ್ಯ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಅರ್ಪಿತಾ, ಶಿ ಇಸ್ ಅ ವೆರಿ ಡೇಂಜರಸ್ ಲೇಡಿ. ಆದಿತ್ಯ ಎಸ್ಕೇಪ್ಗೆ ನಾನು ಹೆಲ್ಪ್ ಮಾಡಿದೆ ಅಂತ ಮೀಡಿಯಾ ಮುಂದೆ, ಕೋರ್ಟ್ ಮುಂದೆ ಹೇಳಿದ್ರೆ ನಾನೇನು ಉತ್ತರ ಹೇಳಿ? ನೋಡೋಣ, ನಾಳೆ ಯಾವುದೋ ಲಾಯರ್ ಜೊತೆ ಬಂದು ಸರೆಂಡರ್ ಆದರೂ ಆಗ್ಬೋದು. ನೋಡೋಣ ಸರ್, ಅಷ್ಟರೊಳಗೆ ಅವನಾಗೆ ಬಂದು ಸರೆಂಡರ್ ಆದರೆ ಓಕೆ. ಇಲ್ಲ ಅಂದರೆ ನಾನು ಹಿಡಿತೀನಿ. ಎರಡನೇ ಸಲನೂ ಏನಾದ್ರು ಅವ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾನು ಅವನನ್ನು ಎನ್ಕೌಂಟ್ರ್ ಮಾಡೇ ಮಾಡ್ತೀನಿ ಸರ್. ಬರ್ತೀನಿ ಸರ್. ಅರ್ಪಿತಾ, ನೀನು ನನ್ನನ್ನು ಮಿಸ್ಟೇಕ್ ಮಾಡ್ಕೊಳ್ತಾ ಇದೀಯಾ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ನಾನು ಹೇಳೋದ್ರಿಂದ ನಿನಗೆ ಸಮಾಧಾನ ಸಿಗದೆ ಹೋದ್ರೆ ಆಮೇಲೆ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಪ್ಲೀಸ್. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳು. ನಾಳೆ ವಿಚಾರಣೆಯಲ್ಲಿ ನೀನು ನನಗೋಸ್ಕರ ಸೂರ್ಯನ ಸೈನ್ ಫೋರ್ಜರಿ ಮಾಡಿದೀಯಾ ಅಂತ ಏನಾದರೂ ಹೇಳಿದರೆ ನಾವಿಬ್ರು ಲಾಕ್ ಆಗ್ತೀವಿ. ಇದು ನಮ್ಮಿಬ್ರಿಗೂ ಹೆಲ್ಪ್ ಆಗಲ್ಲ. ಸೂರ್ಯನಿಗೆ ತೋಡಿರೋ ಹಳ್ಳಕ್ಕೆ ನಾವಿಬ್ರು ಬೀಳ್ತೀವಿ ಅಷ್ಟೇ. ಆಮೇಲೆ ಸೂರ್ಯ ಮೀಸೆ ತಿರುಗುತ್ತಾನೆ, ನಾವಿಬ್ರು. ಮತ್ತೆ ಏನ್ ಮಾಡ್ಬೇಕು ಅಂತೀರಾ? ನೀನು ನನ್ನ ಹೆಸರು ಹೇಳ್ಬೇಡ. ನೀನು ಆ ಫೈಲ್ಗೆ ಸೈನ್ ಹಾಕಿದಿ ಅಂತ ಒಪ್ಕೊಳ್ಳೋದು ಬೇಡ. ಪಣೀಂದ್ರ, ನೀವೇ ಎಕ್ಸ್ಪ್ಲೇನ್ ಮಾಡಿ. ಸರ್ ಹೇಳ್ದಾಗೆ ಯಾವುದೇ ಕಾರಣಕ್ಕೂ ಆ ಫೈಲಿಗೆ ನಾನು ಸೈನ್ ಹಾಕಿದ್ದು ಅಂತ ಒಪ್ಕೊಳ್ಳೋಕೆ ಹೋಗಬೇಡಿ. ಸೂರ್ಯನೇ ಸೈನ್ ಹಾಕ್ಬಿಟ್ಟು ಸುಮ್ಮನೆ ನಾನು ಸಿಕ್ಕಾಕ್ಸ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಸೈನ್ ಹಾಕಿದ್ ನಾನೇ ತಾನೆ. ನೀವು ಹೀಗೆ ಹೇಳಿದ ತಕ್ಷಣ ಆ ಫೈಲನ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಕಳಿಸ್ತಾರೆ. ಆಮೇಲೆ ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ. ನಿಮಗೂ ಚಿದಂಬರಮಗೂ ಏನಾದರೂ ಲಿಂಕ್ ಇದೆಯಾ ಅಂತ ಕೇಳಿದ್ರೆ ನನಗೂ ಅವರಿಗೂ ಯಾವುದೇ ಲಿಂಕ್ ಇಲ್ಲ ಅಂತ ಒತ್ತಿ ಹೇಳಬೇಕು. ಹೌದು ಅರ್ಪಿತಾ, ನನಗೂ ನಿನಗೂ ಲಿಂಕ್ ಇಲ್ಲ ಅಂತ ನೀನು ಹೇಳಿದರೆ ನಿನಗೆ
ನನ್ನ ಫೈಲಿಗೆ ಸೂರ್ಯನ ಸೈನ್ ಫೋರ್ಜರಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ಗೊತ್ತಾಗತ್ತೆ. ನಿನಗೆ ಪರಿಚಯನೇ ಇಲ್ದಿರೋ ಒಬ್ಬ ವ್ಯಕ್ತಿಗೆ ನೀನು ಸಹಾಯ ಮಾಡಕ್ ಹೋಗೋದಿಲ್ಲ ಅನ್ನೋದು ಪ್ರೂವ್ ಆಗತ್ತೆ. ಹಾಗೇನಾಗತ್ತೆ? ಕೇಸ್ ನಿಲ್ಲಲ್ಲ, ಬಿದ್ದೋಗತ್ತೆ. ಅರ್ಥ ಆಯ್ತಾ? ಮತ್ತೆ ನನ್ನ ಹತ್ರ 5 ಲಕ್ಷ ಇತ್ತಲ್ಲ, ಅದಕ್ಕೇನು ಹೇಳೋದು? ಅದು ನಿಮ್ಮದೇ ದುಡ್ಡು. ಸೂರ್ಯ ಅವ್ರ ಮನೇಲಿ ಇಷ್ಟು ಸಂಪಾದನೆ ಮಾಡಿದ ಸಂಬಳದ ದುಡ್ಡನ್ನ ಕೂಡಿಟ್ಟಿದ್ದೆ ಅಂತ ಹೇಳಿ ಅದನ್ನೂ ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ, ಹಾಗಾದ್ರೆ ನನಗೆ ಬೇಲ್ ಸಿಗುತ್ತೆ ಅಂತೀರಾ? ಖಂಡಿತ ಸಿಗತ್ತೆ ಅರ್ಪಿತಾ, ನನ್ನ ಮಾತು ನಂಬು. ಇವತ್ತೊಂದು ದಿವಸ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೋ. ನಾಳೆ ಬೇಲ್ ಸಿಕ್ಕ ತಕ್ಷಣ ನಿನ್ನ ಹೊಸ ವಿಲ್ಲ ಗೃಹ ಪ್ರವೇಶ. ಆ ಸೂರ್ಯ ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ಳೋ ಹಂಗಾಗ್ಬೇಕು ಚಿದಂಬರಂ ಅವರೇ. ಅದಕ್ಕೋಸ್ಕರ ನಾನು ಈ ಥರ ಕೇಸಲ್ಲಿ 100 ಸಲ ಬೇಕಾದ್ರೂ ಜೈಲಿಗೆ ಹೋಗ್ತೀನಿ. ಬಾಮ್ಮ, ಟೈಮ್ ಆಯ್ತು.